ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ PST GPT HSTRಗೆ ಸಂಬಂಧಪಟ್ಟಂತೆ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅರ್ಜಿ ಪ್ರಾರಂಭ ಕೂಡ ಮಾಡಲಿದ್ದಾರೆ ಕೆಲವೇ ದಿನಗಳಲ್ಲಿ. ಓಕೆ, ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆದಿರಿ. ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಆಕಾಂಕ್ಷಿಗಳಿದ್ದೀರಲ್ಲ, ಸೊ ದಯಮಾಡಿ ತಾವೇನು ಮಾಡಬೇಕಂದ್ರೆ ಈ ಅಭ್ಯರ್ಥಿಗಳಿಗೆ ಸೂಚನೆಗಳಂತ CAC ಅವರು ಪ್ರಕಟಪಡಿಸಿದ್ದಾರೆ. ಇದನ್ನು ಚೆನ್ನಾಗಿ ನೋಡಿ ಮನದಟ್ಟು ಮಾಡಿ ಮಾತ್ರ ಅರ್ಜಿಗಳನ್ನು ಹಾಕಿ. ಓಕೆ, ಆಲ್ರೆಡಿ ಈಗಾಗಲೇ ನೇಮಕಾತಿಗಾಗಿ ಗೆಜೆಟನ್ನು ಮಾಡಿದ್ದಾರೆ. 10/8/2026ಕ್ಕೆ ಅರ್ಜಿ ಪ್ರಾರಂಭ ಆಗ್ತಾ ಇದೆ. 18/8 ಕಡೆ ದಿನಾಂಕ 7/9. ಅರ್ಜಿಗಳನ್ನು ಇಲಾಖೆಯ ವೆಬ್ಸೈಟ್ ಇದೆ www.schooleducation.kr.karnataka.gov ಮೂಲಕ ಮಾತ್ರ ನೀವೇನು ಮಾಡಬೇಕು, ಅರ್ಜಿಯನ್ನು ಸಲ್ಲಿಸಬೇಕು. ಓಕೆ, ಸೊ ಆಲ್ರೆಡಿ ನೀವೇನು ಮಾಡಬೇಕು, ಗೆಜೆಟನ್ನು ಮಾಡಿರ್ತಕ್ಕಂಥ ಜಿಲ್ಲೆ ಅಥವಾ ವಿಭಾಗೀಯ ಪ್ರಾಧಿಕಾರಗಳ ಒಂದು ಗೆಜೆಟಲ್ಲಿ ಶೈಕ್ಷಣಿಕ ವಿದ್ಯಾರ್ಹತೆ, ವಯೋಮಿತಿ, ಶುಲ್ಕ, ಮೀಸಲಾತಿ ಎಲ್ಲವುಗಳನ್ನು ಕೂಡ ಕೊಟ್ಟಿದ್ದಾರೆ. ಅವುಗಳನ್ನು ಓದಿ ಅರ್ಥೈಸಿಕೊಳ್ಳಿ. ಓಕೆ, ಆಮೇಲೆ ಅಭ್ಯರ್ಥಿ ಕೇವಲ ಒಂದು ಬಾರಿ ನೋಂದಣಿ ಪ್ರಕ್ರಿಯೆಯನ್ನು ಒಳಗೊಂಡಿದೆ. ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾತ್ರ ನಿಮ್ಗೆ ಏನು ಮಾಡಿದ್ದಾರೆ, ಅಲೌಡ್ ಮಾಡಿದ್ದಾರೆ. ಸೊ ಈ ನೇಮಕಾತಿಯ ಮುಂದಿನ ಎಲ್ಲ ಹಂತದ ಪ್ರಕ್ರಿಯೆಗಳಲ್ಲಿ ಇದೇ ಮಾಹಿತಿಯನ್ನು ಪರಿಗಣಿಸೋದ್ರಿಂದ ಇದನ್ನು ಮಾಹಿತಿಯನ್ನು ಅಕ್ಯುರೇಟ್ ಆಗಿ ಮತ್ತು ಕರೆಕ್ಟಾಗಿ ನೀವು ಫಿಲ್ಲನ್ನು ಮಾಡಬೇಕು. ಓಕೆ, ಅರ್ಜಿ ಸಲ್ಲಿಸುವ ಮುನ್ನ ನಿಮ್ಮದೇ ಆಗಿರ್ತಕ್ಕಂಥ ಯೂಸರ್ ID ಮತ್ತು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಡ್ರಿ. ಇದನ್ನು ಮುಂದಿನ ಎಲ್ಲ ಹಂತಗಳಲ್ಲಿ ಬಳಕೆ ಮಾಡೋದ್ರಿಂದ ತಾವೇನು ಮಾಡಬೇಕು, ಅದನ್ನು ಸುರಕ್ಷಿತವಾಗಿ ಇಟ್ಕೊಳ್ಬೇಕು. ಆಮೇಲೆ ವೈಯಕ್ತಿಕ ವಿವರ, ಮೀಸಲಾತಿ, ವೃತ್ತಿಪರ ಶಿಕ್ಷಣ, ವಿದ್ಯಾರ್ಹತೆ ಎಲ್ಲ ವಿವರಗಳನ್ನು ನೀವೇನು ಮಾಡಬೇಕು, ಫಿಲ್ ಮಾಡಲೇಬೇಕು. ನೆಕ್ಸ್ಟ್, ಇದು ಕೇವಲ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ತಕ್ಕಂಥದ್ದಿದೆ. ಬೇರೆ ನಮೂನೆಯಲ್ಲಿ ಅರ್ಜಿ ಸಲ್ಲಿಸುವ ಅವಕಾಶವಿಲ್ಲ. ಕೊನೆಯ ದಿನಾಂಕಕ್ಕೆ ಕಾಯದೆ ಬೇಗನೆ ಅರ್ಜಿಗಳನ್ನು ಸಲ್ಲಿಸಬೇಕು. ಒಂದೇ ಅರ್ಜಿಯಲ್ಲಿ ಅವರು ಅರ್ಹರಿರ್ತಕ್ಕಂಥ ಎಲ್ಲ ವೃಂದ, ಅದು PSTಗೂ ಕೂಡ ಹಾಕ್ಬೋದು, GPT ಹಾಕ್ಬೋದು, HSTಗೆ ಹಾಕ್ಬೋದು. ಒಂದೇ ಅರ್ಜಿಯಲ್ಲಿ ಎಲ್ಲವುಗಳನ್ನು ಕೂಡ ಅವರು ಏನು ಮಾಡಿದ್ದಾರೆ, ಅಲೌಡ್ ಮಾಡಿದ್ದಾರೆ. ಇದನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ರಿ. ಇನ್ನು PST, GPT ಮತ್ತು HST AM ನೇಮಕಾತಿಗಾಗಿ ಪ್ರತ್ಯೇಕ ಅಧಿಸೂಚನೆ ಇದ್ದಾವೆ. ಆದರೆ 2026ನೇ ಸಾಲಿನ ಶಿಕ್ಷಕರ ನೇಮಕಾತಿ ಸೂಚನೆಗೆ ಪ್ರತ್ಯೇಕ ಅಧಿಸೂಚನೆ ಇದ್ದರೂ ಅರ್ಜಿಗಳನ್ನು ಒಂದೇ ಅರ್ಜಿಯನ್ನು ಇಟ್ಟಿದ್ದಾರೆ, PST, GPT, ಹೈಸ್ಕೂಲ್ AMಗೆ. ಸೊ ಅದನ್ನು ಕೂಡ ನೀವು ಗಮನಿಸಿ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಒಂದು ವೃಂದದ ಒಂದು ಹುದ್ದೆಗೆ ಒಂದು ಜಿಲ್ಲೆಯಲ್ಲಿ ಮಾತ್ರ ಆಯ್ಕೆ ಮಾಡಬೇಕು. ಒಂದು ಜಿಲ್ಲೆಯಲ್ಲಿ ಒಂದಕ್ಕಿಂತ ಹೆಚ್ಚಿನ ವೃಂದಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇದೆ. ಓಕೆ, ಅದೇ ರೀತಿ ಬೇರೆ ಬೇರೆ ವೃಂದದ ಬೇರೆ ಬೇರೆ ಹುದ್ದೆಗೆ ಬೇರೆ ಬೇರೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿದೆ. ಸಿಂಪಲ್ ಹೇಳಬೇಕಾದ್ರೆ, ಇವಾಗ ನೀವು ವಿಜಯಪುರ ಇದೆ ಅಂತ ತಿಳ್ಕೊಳ್ರಿ, ಅದನ್ನು ನಾವು ಬಿಜಾಪುರ ಅಂತೀವಿ. ಓಕೆ, ಇಲ್ಲಿ ನೀವು ಕನ್ನಡ ಭಾಷೆಗೆ ಅರ್ಜಿಯನ್ನು ಸಲ್ಲಿಸ್ತೀರಿ ಅಂತ ತಿಳ್ಕೊಳ್ರಿ, ಕನ್ನಡ ಲ್ಯಾಂಗ್ವೇಜ್ GPT. ನೀವು ಬೇರೆ ಯಾವುದೇ ಜಿಲ್ಲೆಯಲ್ಲಿ ಕನ್ನಡ ಲ್ಯಾಂಗ್ವೇಜ್ಗಳನ್ನು ಅಪ್ಲೈ ಮಾಡೋ ಹಾಗಿಲ್ಲ. ಆದರೆ ನೀವು ಸೋಷಿಯಲ್ ಸ್ಟಡೀಸನ್ನು ಬೇರೆ ಡಿಸ್ಟಿಕಲ್ಲಿ ಏನು ಮಾಡ್ಬೋದು, ಅಪ್ಲೈಯನ್ನು ಮಾಡಬಹುದು. ಓಕೆ, ಈ ಥರನಾಗಿರ್ತಕ್ಕಂಥದ್ದು ಒಂದು ವೃಂದವನ್ನು ಒಂದು ಅರ್ಜಿಯನ್ನು ಒಂದು ವೃಂದದವರು ಒಂದೇ ಜಿಲ್ಲೆಗೆ ಸಲ್ಲಿಸಿದರೆ ಆ ವೃಂದಕ್ಕೆ ಸಂಬಂಧಪಟ್ಟಂತೆ ಬೇರೆ ಎಲ್ಲಿ ಜಿಲ್ಲೆಯಲ್ಲಿ ಅರ್ಜಿಗಳನ್ನು ಸಲ್ಲಿಸೋಗಿಲ್ಲ, ಬಟ್ ಬೇರೆ ವೃಂದಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದು. ಎಸ್, ಪ್ರೌಢಶಾಲೆಗೂ ಕೂಡ ಹಾಗೆ ಇದೆ. ಸೊ ನಿಮಗೂ ಕೂಡ ಏನು ಮಾಡಿದ್ದಾರೆ ಅಂದರೆ, ಒಂದು ವಿಭಾಗದಲ್ಲಿ ಒಂದಕ್ಕಿಂತ ಹೆಚ್ಚಿನ ವೃಂದದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಅವರು ಕೂಡ ಒಂದು ವೃಂದಕ್ಕೆ ಒಂದು ವಿಭಾಗದಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬಹುದು. ಸೊ ಮೊದಲೆಲ್ಲ ಏನು ಮಾಡ್ತಿದ್ರು, 4 ಡಿವಿಷನ್ಗೆ ಅರ್ಜಿಗಳನ್ನು ಹಾಕಿ ಒಂದೇ ಡಿವಿಷನ್ಗೆ ಎಕ್ಸಾಮ್ ಹೋಗ್ತಿದ್ರು. ಬಟ್ ಇವಾಗ ಹೀಗಿಲ್ಲ, ಕೇವಲ 1 ಡಿವಿಷನಲ್ಲಿ ಮಾತ್ರ ಸೆಲೆಕ್ಟ್ ಮಾಡಬೇಕು. ಆಮೇಲೆ 1 ಡಿವಿಷನಲ್ಲಿ ಒಂದಕ್ಕಿಂತ ಹೆಚ್ಚು, ಫಾರ್ ಎಕ್ಸಾಂಪಲ್ ನೀವು ಕನ್ನಡ ಆರ್ಟ್ಸ್ ಇದ್ದರೆ ಕನ್ನಡ ಆರ್ಟ್ಸ್ ಹಾಕ್ಬೋದು, ಲ್ಯಾಂಗ್ವೇಜ್ ಸಂಬಂಧಪಡ್ತಿದ್ರೆ ಲ್ಯಾಂಗ್ವೇಜ್ ಹಾಕ್ಬೋದು. ಹೀಗೆ ಬೇರೆ ಬೇರೆ ವೃಂದಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಅನ್ನೋದನ್ನು ಒಂದು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ತಾವುಗಳು ಗಮನಿಸ್ಕೊಳ್ರಿ. ಇನ್ನು ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚಿನ ವೃಂದದ ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದಲ್ಲಿ ಅವರು ಯಾವ ವೃಂದದ ಯಾವ ಹುದ್ದೆಗೆ ಆಯ್ಕೆಯಾಗಲು ಬಯಸುತ್ತಾರೋ ಅಂಥ ಹುದ್ದೆಯ ತಾತ್ಕಾಲಿಕ ಆದ್ಯತೆಯನ್ನು ಅರ್ಜಿ ಸಲ್ಲಿಸುವಾಗ ನೀಡೋದು ಕಡ್ಡಾಯ. ನೀವೇನು ಮಾಡಬೇಕು, ಪ್ರಿಯಾರಿಟಿಯನ್ನು ಕೊಡಬೇಕು. ಫಸ್ಟ್ ನೀವು GPTಯಲ್ಲಿ ಫಾರ್ ಕನ್ನಡ ಲ್ಯಾಂಗ್ವೇಜಲ್ಲಿ ಫಸ್ಟ್ ಪ್ರಿಯಾರಿಟಿ ಕೊಡ್ತೀರಾ ಅಥವಾ SS ಸೆಕೆಂಡ್ ಪ್ರಿಯಾರಿಟಿ ಕೊಡ್ತೀರಾ ಅನ್ನೋದನ್ನು ನೀವು ಖಚಿತಪಡಿಸಬೇಕು. ಫಸ್ಟ್ ಪ್ರಿಯಾರಿಟಿಯಲ್ಲಿ ಆಯ್ಕೆಯಾಗಿದ್ದರೆ ಸೆಕೆಂಡ್ ಪ್ರಿಯಾರಿಟಿ ನಿಮಗೆ ಸಿಗೋದಿಲ್ಲ. ಓಕೆ, ನೆಕ್ಸ್ಟ್, ಅಭ್ಯರ್ಥಿಯು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ಜಿಲ್ಲೆಯ ಆದ್ಯತೆಯನ್ನು ಅರ್ಜಿಯಲ್ಲಿ ತಪ್ಪದೆ ನಮೂದಿಸಬೇಕು. ಪರೀಕ್ಷಾ ಕೇಂದ್ರದ ಹಂಚಿಕೆಯನ್ನು ಅಭ್ಯರ್ಥಿಗಳ ಸಂಖ್ಯೆ, ಪರೀಕ್ಷಾ ಕೇಂದ್ರಗಳ ಲಭ್ಯತೆ ಆಧಾರದ ಮೇಲೆ ಆಯ್ಕೆಯನ್ನು ಮಾಡ್ತಾರೆ. ಆಮೇಲೆ ವಿಶೇಷ ಚೇತನ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ಗಮನಿಸ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಅಭ್ಯರ್ಥಿ ಆನ್ಲೈನಲ್ಲಿ ಅರ್ಜಿಯಲ್ಲಿ ಆಯ್ಕೆ ಮಾಡಿಕೊಂಡ ಹುದ್ದೆಯ ವೃಂದದ ಅಧಿಸೂಚನೆಗಳನ್ನು PSTನೋ GPTನೋ HST ಅದನ್ನು ಸ್ಪಷ್ಟವಾಗಿ ಅವರು ಏನು ಮಾಡಬೇಕು, ನಮೂದಿಸಬೇಕು. ಆಮೇಲೆ ಇದೊಂದು ಇಂಪಾರ್ಟೆಂಟ್ ಇದೆ ನೋಡಿ, 80%. ಆಮೇಲೆ LC ಹಾಗೆ ಕಲ್ಯಾಣ ಕರ್ನಾಟಕದಲ್ಲಿನ ಮಿಕ್ಕುಳಿದ ವೃಂದ ಹುದ್ದೆಗಳು 20ರಷ್ಟು. ಓಕೆ, ಇಲ್ಲಿನೂ ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ಏನು ಮಾಡಿದ್ದಾರೆ ಅಂದರೆ ಅಧಿಸೂಚನೆ ಹೊರಡಿಸಿದ್ದಾರೆ.
ಪ್ರತ್ಯೇಕವಾಗಿ ಪರೀಕ್ಷೆಯನ್ನು ಮಾಡ್ತಾರೆ ಅಂತಲೇ ಹೇಳಿದ್ದಾರೆ. ಓಕೆ, ವೇಳಾಪಟ್ಟಿಯನ್ನು 2 ವೃಂದಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಪ್ರತ್ಯೇಕ ಅಧಿಸೂಚನೆಯನ್ನು ಆಯ್ಕೆ ಮಾಡುವುದರ ಬಗ್ಗೆ ಖಚಿತ ಮಾಡಬೇಕು. ಶುಲ್ಕ ಸಹಿತ ತಕ್ಕಂತೆ ಪಾವತಿಸುವುದರ ಬಗ್ಗೆ ಖಚಿತವನ್ನು ಪಡಿಸಿಕೊಳ್ಬೇಕು. ಓಕೆ, ಇನ್ನು ಅಭ್ಯರ್ಥಿಗಳು ತಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಭಾವಚಿತ್ರ 50 KB ಇರಬೇಕು, ಸಿಗ್ನೇಚರು 20 KB ಇರಬೇಕು. ಓಕೆ, ಲೆಸ್ ದೆನ್ 20 KB, ಲೆಸ್ ದೆನ್ ಇದು ಮ್ಯಾಕ್ಸಿಮಮ್ 50 KB ಫೋಟೋ ಅಂತ ಹೇಳಿದ್ದಾರೆ. ಇತ್ತೀಚಿಂದನೇ ತಗೊಳ್ರಿ. ಓಕೆ, ನೆಕ್ಸ್ಟ್ ತಾವು ಆನ್ಲೈನಲ್ಲಿ ಪ್ರತಿ ಹಂತದಲ್ಲಿ ನಾವು ಏನು ಮಾಡಿದ್ದಾರೆ, ಸಬ್ಮಿಟ್ ಅಂತ ಮಾಡಿದ್ದಾರೆ. ಸೊ ಪ್ರತಿ ಸ್ಟೆಪ್ಸ್ಗೂ ವೈಯಕ್ತಿಕ ವಿವರಕ್ಕೆ, ಮೀಸಲಾತಿಗೆ, ವಿದ್ಯಾರ್ಥಿಗೆ, ಪ್ರಿಯಾರಿಟಿಗೆ ಅದನ್ನು ಪ್ರತಿ ಹಂತದಲ್ಲೂ ಸಬ್ಮಿಟ್ ಮಾಡ್ತಾನೆ ಮುಂದೆ ಹೋಗಬೇಕು. ನೆಕ್ಸ್ಟ್ ಕೊಡ್ತಕ್ಕಂಥ ಪ್ರತಿ ಹಂತದ ಅಗತ್ಯ ಮಾಹಿತಿಗೆ ನಿಮ್ಮ ಕಡೆ ಅಧಿಕೃತ ದಾಖಲೆಗಳು ಇರಲೇಬೇಕು. ಯಾವುದೇ ಕಾರಣಕ್ಕೂ ತಪ್ಪು ಮಾಹಿತಿಗಳನ್ನು ನೀವೇನು ಮಾಡುವಂಗಿಲ್ಲ, ಭರ್ತಿ ಮಾಡುವ ಹಾಗೆ ಇಲ್ಲ. ಲಾಸ್ಟ್ ಅರ್ಜಿಯನ್ನು ಸಲ್ಲಿಸಿದ ನಂತರ ಡಿಕ್ಲರೇಷನನ್ನು ಕ್ಲಿಕ್ ಬಟನ್ ಮಾಡಬೇಕು. ಸೊ ಡಿಕ್ಲರೇಷನ್ ಮಾಡಿದ ನಂತರ ಮುಂದೆ ತಿದ್ದುಪಡಿ ಎಡಿಟ್ ಮಾಡೋಕ್ಕೆ ಅವಕಾಶನೇ ಇಲ್ಲ ಅಂತ ಹೇಳಿದ್ದಾರೆ. ನೋ ಎಡಿಟ್ ಆಪ್ಷನ್ ದೇರ್ ಆರ್ ಗಿವನ್. ಇನ್ನು ಅಭ್ಯರ್ಥಿಯು ಅಂತಿಮವಾಗಿ ಏನು ಮಾಡಬೇಕಪ್ಪ ಅಂತಂದರೆ ಅರ್ಜಿಯನ್ನು ಡಿಕ್ಲರೇಷನ್ ಮಾಡೋಕ್ಕಿಂತ ಮುಂಚೆ ವೈಯಕ್ತಿಕ ವಿವರ, ಮೀಸಲಾತಿ, ವಿದ್ಯಾರ್ಥಿ, ವೃಂದ, ಹುದ್ದೆ, ಪರೀಕ್ಷೆ ಬರೆಯುವ ಜಿಲ್ಲೆ ಎಲ್ಲವನ್ನೂ ಕೂಡ ನೋಡಿಕೊಂಡು ಆಮೇಲೆ ಮಾತ್ರ ಏನು ಮಾಡಬೇಕು, ಸಬ್ಮಿಷನನ್ನು ಮಾಡಬೇಕು. ಆಮೇಲೆ ಶೈಕ್ಷಣಿಕ ಮತ್ತು ವೃತ್ತಿಪರ ಶಿಕ್ಷಣದ ಅಂಕಗಳನ್ನು ಅಂಕಪಟ್ಟಿರುವಂತೆ ಗರಿಷ್ಠ ಅಂಕ ಮತ್ತು ಪಡೆದ ಅಂಕಗಳನ್ನು ನೀವೇನು ಮಾಡಬೇಕು, ತುಂಬಬೇಕು. ಮಿಸ್ಗಳನ್ನು ಮಾಡಬಾರ್ದು. ಏನಾದರೂ ಮಾಹಿತಿಯನ್ನು ದೋಷಪೂರಿತ ತಪ್ಪಿದರೆ ಅದನ್ನು ಕ್ಯಾಂಡಿಡೇಟ್ ಅದಕ್ಕೆ ಏನಾಗ್ತಾರಪ್ಪ ಅಂದರೆ ಹೊಣೆ ಆಗ್ತಾರೆ. ಕೇವಲ ಅರ್ಜಿ ಸಲ್ಲಿಸುವ ಹಾಗಿಲ್ಲ, ಅರ್ಜಿ ಸಲ್ಲಿಸಿದ ನಂತರ ನಿಗದಿತ ಶುಲ್ಕವನ್ನು ಪಾವತಿ ಮಾಡಬೇಕು. ಓಕೆನಾ, ಶುಲ್ಕ ಪಾವತಿಸಿದ ನಂತರ ಮಾತ್ರ ಅರ್ಜಿಯ ಪ್ರತಿ ಬರ್ತದೆ. ಅವಾಗ ಅದನ್ನು ಪ್ರಿಂಟ್ ಮಾಡ್ಕೊಂಡು ನೀವೇನು ಮಾಡಬೇಕು, ಇಟ್ಕೊಳ್ಬೇಕು. ಸೊ ಇದನ್ನು ಮುಂದಿನ ಹಂತಕ್ಕೆ ಅರ್ಜಿ ಪ್ರತಿಯನ್ನು ಬಳಸಬೇಕು. ಕೊನೆ ದಿನಾಂಕದ ನಂತರ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ. ಆಮೇಲೆ ಈ ಶುಲ್ಕವನ್ನು ಆನ್ಲೈನ್ ಮೂಲಕ ಮಾತ್ರ ನೀವೇನು ಮಾಡಬೇಕು, ಪಾವತಿಯನ್ನು ಮಾಡಬೇಕು. ಈ ಶುಲ್ಕವನ್ನು ಬೇರೆ ಯಾವುದೇ ಹುಂದಕ್ಕೂ ಕೂಡ ಅವ್ರು ಏನು ಮಾಡೋದಿಲ್ಲ, ಹೊಂದಾಣಿಕೆ ಮಾಡೋದಿಲ್ಲ ಅಂತಲೇ ಹೇಳಿದ್ದಾರೆ. ಇಲ್ಲಿ ಅರ್ಜಿ ಶುಲ್ಕವನ್ನು ಚಲನ್ ಮೂಲಕ ಪಾವತಿಸುವರು ಆನ್ಲೈನ್ ಚಲನನ್ನು ಡೌನ್ಲೋಡ್ ಮಾಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿನಲ್ಲಿ ಅರ್ಜಿ ಶುಲ್ಕವನ್ನು ಪಾವತಿಸ್ಬೋದು. ಶುಲ್ಕ ಪಾವತಿಸಿದ ನಂತರ ಆನ್ಲೈನ್ ಅರ್ಜಿಯಲ್ಲಿ ಚಲನ್ ನಂಬರ್ ತಾನೇ ಜನರೇಟ್ ಆಗ್ತದೆ. ಈ ಚಲನ್ ನಂಬರ್ ಜನರೇಟ್ ಆಗಲು 24 ಗಂಟೆಗಳ ಕಾಲಾವಕಾಶ ತೆಗೆದುಕೊಳ್ತದೆ. ಆವಾಗ ನೀವೇನು ಮಾಡ್ಬೋದು, ಪ್ರಿಂಟ್ ಕಾಪಿಯನ್ನು ತೆಗೆದುಕೊಳ್ಬೋದು. ಚಲನ್ ಯಾರು ಯೂಸ್ ಮಾಡ್ತೀರಿ ಅವರು. ಓಕೆ, ಬೆಟರ್ ಅಂದರೆ ಇಂಟರ್ನೆಟ್ ಬ್ಯಾಂಕಿಂಗು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ಗಳನ್ನೇ ಯೂಸ್ ಮಾಡಿಕೊಡ್ರಿ. ಇನ್ನು ಆನ್ಲೈನ್ ಅರ್ಜಿಯಲ್ಲಿ ನೀಡಿರುವ ಮಾಹಿತಿಗಳನ್ನು ಆಧಾರವಾಗಿಟ್ಟುಕೊಂಡು ಅಭ್ಯರ್ಥಿಗಳ ನೇಮಕಾತಿ ಪ್ರಕ್ರಿಯೆ ನಡೆಯೋದ್ರಿಂದ ಅಪೂರ್ಣ, ಅಸ್ಪಷ್ಟ, ತಪ್ಪು ಮಾಹಿತಿಗಳನ್ನು ಕೊಡುವ ಹಾಗಿಲ್ಲ. ಆಮೇಲೆ ಅರ್ಜಿಯಲ್ಲಿ ನೀವು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಯನ್ನು ಕೊಡಬೇಕು. ಇದನ್ನು ಕೂಡ ಬದಲಾವಣೆ ಮಾಡುವ ಹಾಗಿಲ್ಲ. ಎಲ್ಲ ನೇಮಕಾತಿಗೆ ಸಂಬಂಧಪಟ್ಟ ಮೆಸೇಜ್ ಅದಕ್ಕೆ ಏನಾಗ್ತವಪ್ಪ ಅಂತಂದರೆ ಬರ್ತವೆ. ಇನ್ನು ಮೀಸಲಾತಿ ಸೌಲಭ್ಯಕ್ಕಾಗಿ ಇರುವ ಅಂಕಣವನ್ನು ಮೀಸಲಾತಿ ಬಯಸುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ಭರ್ತಿ ಮಾಡಬೇಕು. ಖಾಲಿ ಬಿಟ್ಟಲ್ಲಿ ತಪ್ಪಾಗಿ ನಮೂದಿಸಿದಲ್ಲಿ ಮೀಸಲಾತಿಗಳನ್ನು ಪರಿಗಣಿಸೋದಿಲ್ಲ. ಓಕೆ, ಆಮೇಲೆ ಈ ಮೀಸಲಾತಿಯನ್ನು ಸೇರ್ಪಡೆ ಮಾಡಲಿಕ್ಕೂ ಬರೋದಿಲ್ಲ, ತಿದ್ದುಪಡಿ ಮಾಡಲಿಕ್ಕೂ ಕೂಡ ಬರೋದಿಲ್ಲ. ಇನ್ನು ಶುಲ್ಕ ಪಾವತಿಸಿದ ಕೂಡಲೇ ಆನ್ಲೈನ್ ಮೂಲಕ ಸಲ್ಲಿಸಿದ ಅರ್ಜಿಯ ಮುದ್ರಿತ ಮೂಲ ಪ್ರತಿಯನ್ನು ಪಡೆದುಕೊಂಡು ಮುಂದಿನ ಉಪಯೋಗಕ್ಕಾಗಿ ಸಂರಕ್ಷಿಸಿ ಇಟ್ಟುಕೊಳ್ಳಬೇಕು. ಒಂದು ವೇಳೆ ಮುದ್ರಿತ ಅರ್ಜಿಯು ಕಳೆದು ಹೋದಲ್ಲಿ ಮೇಲೆ ತಿಳಿಸಿದ ವೆಬ್ಸೈಟ್ನಲ್ಲಿ ನಿಮ್ಮ ಯೂಸರ್ ID ಮತ್ತು ಪಾಸ್ವರ್ಡ್ ಭರ್ತಿ ಮಾಡಿ ಪ್ರತಿಯನ್ನು ಪಡೆದುಕೊಳ್ಳಬಹುದು. ಇಲ್ಲಿ ಶೈಕ್ಷಣಿಕ ಮತ್ತು ವೃತ್ತಿಪರ ಶಿಕ್ಷಣದ ಅಂಕ ವಿವರಗಳನ್ನು ಅಂಕಪಟ್ಟಿಯಲ್ಲಿರುವಂತೆ ಎಲ್ಲ ವರ್ಷಗಳ ಗರಿಷ್ಠ ಅಂಕ ಮತ್ತು ಪಡೆದ ಅಂಕಗಳನ್ನು ನಿಗದಿತ ಅಂಕಣಗಳಲ್ಲಿ ಭರ್ತಿಯನ್ನು ಮಾಡಬೇಕು. ಕೆಲವು ವಿಶ್ವವಿದ್ಯಾಲಯದವರು ಏನು ಮಾಡ್ತಾರಪ್ಪ ಅಂದರೆ CGPAಗಳನ್ನು ಕೊಡ್ತಾರೆ, ಗ್ರೇಡ್ ಪಾಯಿಂಟ್ಗಳನ್ನು ಕೊಡ್ತಾರೆ, ಗ್ರೇಡ್ಗಳನ್ನು ಕೊಡ್ತಾರೆ. ಅದನ್ನು ನೀವೇನು ಮಾಡಬೇಕು, ಮಾರ್ಕ್ಸ್ಗೆ ಕನ್ವರ್ಟ್ ಮಾಡಿರ್ತಕ್ಕಂಥ ಪೇಜನ್ನು ಅಪ್ಲೋಡ್ ಮಾಡಬೇಕು. ಅವ್ರು ಹೇಳಿದ್ದಾರೆ. ಸೊ ಗ್ರೇಡ್ನಿಂದ ಅಂಕಗಳಿಗೆ ಅಳವಡಿಸಲಾದ ಅಂಕ ಪರಿಚರ್ತನಾ ಪಟ್ಟಿ, ಓಕೆ, ಅದನ್ನು ನೀವೇನು ಮಾಡಬೇಕು, ಸ್ಕ್ಯಾನ್ ಮಾಡಿ ಅಪ್ಲೋಡನ್ನು ಮಾಡಬೇಕು. ಆಮೇಲೆ ಕೆಲವೊಂದಿಷ್ಟು ಏನು ಮಾಡ್ತಾರೆ, ಯೂನಿವರ್ಸಿಟಿಯವರು ಮಾರ್ಕ್ಸ್ ಕಾರ್ಡ್ ಕೊಡುವಾಗ ಕೆಲವು ವಿಷಯಗಳನ್ನು ಪೂರಕ ವಿಷಯಗಳಾಗಿ ಇಟ್ಟಿರ್ತಾರೆ. ಓಕೆ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಕಂಪ್ಯೂಟರ್ ಫಂಡಮೆಂಟಲ್ಸ್. ಸೊ ಇಂಥ ಸಂದರ್ಭದಲ್ಲಿ ಗರಿಷ್ಠ ಅಂಕಗಳು ಅಂತ ಹೇಳಿದ್ದಾರೆ. ಸೊ ಯೂನಿವರ್ಸಿಟಿಯವರು ಕೊಡ್ತಕ್ಕಂಥ ಮಾರ್ಕ್ಸ್ ಸಂದರ್ಭದಲ್ಲಿ ಎಲ್ಲ ವರ್ಷಗಳ ಅಂಕಪಟ್ಟಿಯಲ್ಲಿ ನಮೂದಿಸಿದ ಗರಿಷ್ಠ ಅಂಕಗಳು, ಅವ್ರೇನು ಲಾಸ್ಟ್ ಫೈನಲ್ ಇಯರ್ದಾಗ ಮ್ಯಾಕ್ಸಿಮಮ್ ಮಾರ್ಕ್ಸು ಮತ್ತು ಆಪ್ಟೆಂಡ್ ಮಾರ್ಕ್ಸನ್ನು ಕೊಡ್ತಾರಲ್ಲ, ಅದನ್ನು ಏನು ಮಾಡ್ತಾರೆ, ಪರಿಗಣಿಸ್ತಾರೆ. ಅದನ್ನು ಕೂಡ ತಾವುಗಳು ಲಕ್ಷ್ಯ ಕೊಡಬೇಕು. ಆಮೇಲೆ ಆನ್ಲೈನಲ್ಲಿ ಅರ್ಜಿಯಲ್ಲಿ ನಮೂದಿಸಿದ ಎಲ್ಲ ವಿವರಗಳು ಸಮರ್ಪಕವಾಗಿ ಅಂತ ದೃಢೀಕರಿಸಿಕೊಂಡ ಮೇಲೆ ಘೋಷಣೆ ಮಾಡಿದ ಮೇಲೆ ಬದಲಾವಣೆ ಇಲ್ಲ. 371J ರಿಸರ್ವೇಷನ್ ಕಾಸ್ಟ್ ಇನ್ಕಮ್ಗಳಿಗೆ ಏನು ಮಾಡಬೇಕು, RD ನಂಬರ್ಗಳಿರಬೇಕು. ಅದನ್ನು ಕೂಡ ಹೇಳಿರ್ತಕ್ಕಂಥದ್ದು. ಮುಂದೆ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಹಾಲ್ ಟಿಕೆಟನ್ನು school.education.kr.nic.in ಬಿಡ್ತಾರೆ. ಆವಾಗ ನೀವೇನು ಮಾಡಬೇಕು, ಅರ್ಜಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ಹಾಕಿ ಅವುಗಳನ್ನು ಜನ್ರೇಟನ್ನು ಮಾಡಬೇಕು. ಓಕೆ,
ಲಾಸ್ಟ್ ಡೇಟ್ ಕಾಯದೆ ಬೇಗನೆ ಅರ್ಜಿಗಳನ್ನು ಸಲ್ಲಿಸಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನಿಮ್ಗೆ ಏನಾದರೂ ಸಮಸ್ಯೆ ಆಗಿತ್ತಂದರೆ ಹೆಲ್ಪ್ಲೈನ್ ನಂಬರ್ಗಳನ್ನು ಕೊಟ್ಟಿದ್ದಾರೆ. ಲ್ಯಾಂಡ್ಲೈನ್ ಇದ್ದಾವೆ, ಮೊಬೈಲ್ ನಂಬರ್ಗಳಿದ್ದಾವೆ, ಅವುಗಳಿಗೆ ತಾವು ಸಂಪರ್ಕವನ್ನು ಮಾಡ್ಬೋದು ಅಂತ ಹೇಳಿದ್ದಾರೆ. ಇಷ್ಟು ನೀವೆಲ್ಲ ಏನು ಮಾಡಬೇಕು, 39 ಪಾಯಿಂಟ್ಗಳನ್ನ ಗಮನವಿಟ್ಟು ಅರ್ಜಿಗಳನ್ನು ಸಲ್ಲಿಸಿ ಅಂತ ಹೇಳ್ತಾ ಗುಡ್ ಲಕ್.